ನಿಂತ್ಕೊಂಡ್ರೆ ಸಾಕು. ಇಲ್ಲಿ ಬಂದಾಗ ಕ್ಯಾಂಟೀನ್ ಹೇಳ್ಬಿಡಿ ಅದನ್ನೆಲ್ಲ ಮಾಡಿಬಿಡ್ರಿ. ಇದು ಏನು ಪ್ರದೀಪ್ ಅವ್ರನ್ನ ಅಗಲಿದ್ದೀವಿ ನಾವು. ನಮಗೆ ಈ ದುಃಖ ಸಹಿಸ್ಕೊಳ್ಳೋ ಶಕ್ತಿ ದಯವಿಟ್ಟು ದೇವರು ಕೊಡಬೇಕು ಅಂತ ನಾನು ಆಶಿಸ್ಕೊತೀನಿ. ಇಷ್ಟು ವರ್ಷ ನಮ್ಮ ಜೊತೆಗಿದ್ದರು ಅವರು. ಇವತ್ತು ನಾನು ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ನಂಬಕ್ಕೆ ಆಗ್ತಾಯಿಲ್ಲ. ನನಗೆ ಆ ಥರ ಆಗ್ತಾಯಿದೆ. ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ನನಗೂ ಅಷ್ಟೇ ದೇವರು ಆ ಥರ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಎಲ್ಲ ರೋಟೇರಿಯನ್ಸ್ಗಳಿಗೂ ಸಹ ತುಂಬಾ ಬೇಜಾರಾಗಿದೆ. ಇದ್ರ ಹೇಳಲಿಕ್ಕೆ ತುಂಬ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಆದರೂ ಮಾತಾಡೋದಷ್ಟೇ ನೀವು ಬಿಟ್ಟರೆ ಅವ್ರನ್ನ ನಾವು ಮತ್ತೆ ತಗೊಳ್ಳೋಕ್ಕೆ ಆಗಲ್ಲ. ಅಂಥ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಬೇರೆ ಇನ್ನೇನು ಯಾರಿಂದಲೂ ಮಾನವನ ಕೈಲಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಇಲ್ಲದಂತ ಆಗಿದ್ದಾರೆ. ಇವತ್ತು ಬೆಳಿಗ್ಗೆ 7:45 ಅವರಿಗೆ ಹೃದಯಾಘಾತವನ್ನು ಆಗಿ ದೈವಾಧೀನರಾಗಿರ್ತಾರೆ. ಹಾಗೆ ಅವರು ರೋಟ್ರಿ ಕ್ಲಬ್ನಲ್ಲಿ ಸಲ್ಲಿಸಿದಂಥ ಸೇವೆಗಳು ಅವಿಸ್ಮರಣೀಯ. ಹಾಗೂ ಎಲ್ಲ ರೋಟ್ರಿ ಮಿತ್ರರ ಪರವಾಗಿ ಅವರಿಗೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಸುಮಾರು 70 ವರ್ಷಗಳ ಹಿಂದಿನಿಂದ ಸಹ ಚಿಕ್ಕನಾಗನಹಳ್ಳಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಒಂದು ಔಷಧಿ ಅಂಗಡಿಯನ್ನು ಓಪನ್ ಮಾಡಿ ತಂದೆ ಆದಂಥ ಶಿವಣ್ಣವರು ನಮ್ಮ ತಾಲೂಕಿಗೆ ಒಂದು ಸೇವೆ ಮಾಡ್ತಾ ಬಂದಿದ್ದರು. ಅವರ ಮರಣ ನಂತರ ಅವ್ರ ಮಗನೂ ಸಹ ಅದೇ ರೀತಿಯಲ್ಲಿ ಪ್ರದೀಪ್ ಮೆಡಿಕಲ್ ಮತ್ತು ಸ್ಪೆಷಲಿಸ್ಟು ನಾಗರಾಜ ಮೆಡಿಕಲ್ ಅಂತ 3 ಮೆಡಿಕಲ್ ಸ್ಟೋರ್ ಚಿಕ್ಕನಹಳ್ಳಿ ಟೌನಲ್ಲಿ ಓಪನ್ ಮಾಡಿ ಎಲ್ಲ ಪ್ರಜೆಗಳಿಗೆ ತುಂಬ ಅನುಕೂಲ ಮಾಡ್ಕೊಂಡೇ ಬರ್ತಾಯಿದ್ರು. ಆದರೆ ದೇವರು ಇವತ್ತು ಅವರಿಗೆ ಅನಿವಾರ್ಯವಾಗಿ ಒಂದು ಇದು ಕೊಟ್ಬಿಟ್ಟಿದ್ದಾನೆ. ಆದರೆ ನಮ್ಮ ಇಡೀ ಚಿಕ್ಕನಹಳ್ಳಿ ತಾಲೂಕಿನ ಔಷಧಿ ವ್ಯಾಪಾರಿಗಳ ಸಂಘದಿಂದ ಅವರಿಗೆ ಒಂದು ಸಂತಾಪ ಸೂಚಿಸ್ತಾ ಇದ್ದೀವಿ. ಈ ದಿನ ನನ್ನ ಆತ್ಮೀಯ ಸ್ನೇಹಿತ ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಿ ಕಷ್ಟ ಸುಖಕ್ಕೆ ಭಾಗಿಯಾದಂಥ ಸ್ನೇಹಿತದ ಪ್ರದೀಪ್ ಅವರು ತೀರ್ಕೊಂಡು ಬಹಳ ನೋವಿನ ಸಂಗತಿಯಾಗಿದೆ ನಮಗೆ. ಯಾಕೆ ಅಂದರೆ ಎಲ್ಲಿಯಾದರೂ ಬಡವರ ಪರ ಹೋರಾಟ ಮಾಡಿದಂಥ ವ್ಯಕ್ತಿ ಇವತ್ತು ನೋಡಿದಾಗ ಹೃದಯಾಘಾತ ಆದಾಗ ಮತ್ತೆ ಹುಟ್ಟಿ ಬರಲಿ ಅವನು ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದರು. ಅದು ಸಾಹಿತ್ಯ ಸಮ್ಮೇಳನ ಇರ್ಬೋದು, ಕನ್ನಡ ಪರವಾದ ಸಂಘಟನೆ ಇರ್ಬೋದು, ಹೋರಾಟಗಳಿರ್ಬೋದು, ನೀರಾವರಿ ಹೋರಾಟ ಇರ್ಬೋದು. ಈಗೆಲ್ಲ ಹಾಗೇ ಕುಪ್ಪೂರು ಸ್ವಾಮೀಜಿಯವ್ರ ಸೇರಿಕೊಂಡು ನೀರಾವರಿ ಓಟದಲ್ಲೂ ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಂಥ ವ್ಯಕ್ತಿ ಆತ. ಇದನ್ನು ಹೊಂದಿರತಕ್ಕಂಥ ಹೃದಯಾಘಾತ ನಮಗೆ ನೋವಾಗಿದೆ. ಭಗವಂತ ಅವ್ರ ಕುಟುಂಬಕ್ಕೆ ಯಾರೋ ಏನು ಅದು ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಕೊಟ್ಟಲಿ ಅಂತ ಹೇಳಿ ಅವರ ಕುಟುಂಬದವ್ರಿಗೆ ಮತ್ತೆ ಧೈರ್ಯ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ದೀಪ ಮೆಡಿಕಲ್ನ ಮಾಲೀಕರು, ಅಖಿಲ ಭಾರತ ವೀರಶೈವ ಮಹಾಸಭಾದ ನಿರ್ದೇಶಕರಾಗಿ ಸಮಾಜದ ಪರ ಕೆಲಸ ಮಾಡ್ತಿದ್ದಂಥ ಪ್ರದೀಪ್ ಕುಮಾರ್ ಅವರ ಸಾವು ಅನಿರೀಕ್ಷಿತವಾದ ಸಾವು ಸಮಾಜಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಅವರ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ವೀರಶೈವ ಮಹಾಸಭಾದಿಂದ ನಮ್ಮ ಎಲ್ಲ ಸಮಾಜದ ಬಂಧುಗಳಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದೇವೆ.